ಈಚೆ ಈಚೆ ಏನು ಮಾಡ್ತಾರೆ, ಏನು ಮಾಡಿದ್ದಾರೆ, ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಅವರು ಹೇಳಿದ್ದು ಕೇಳದಿದ್ರೆ ಏನು ಮಾಡಿದ್ದಾರೆ ಎಂಬುದಾಗಿ ಎಲ್ಲ ನಮಗೆ ಗೊತ್ತಿದ್ದವನ ಪಣ ಬಿಟ್ಕೊಡಿ 5 ಸಿನಿಮಾ ಸಮಿತಿಯ ಉದ್ಘಾಟನೆಯಾಗಿದೆ. ಏನು ಈ ನವದುರ್ಗಾ ಲೇಖನ ಯಜ್ಞ ಅಂದರೆ ಏನು ಅಂತ ಕೇಳಿದರೆ, ತಾಯಿಯ 9 ಹೆಸರುಗಳನ್ನು ನಾವು ಬರೀಬೇಕು ಅಂತ. ಮಾರ್ಕಂಡೇಯ ಎನ್ನುವಂತಹ ಋಷಿ ಬ್ರಹ್ಮನಲ್ಲಿ ಪ್ರಶ್ನೆ ಮಾಡ್ತಾನೆ, ನನಗೆ ಸರ್ವಲೋಕಕ್ಕೆ ಹಿತಕಾರಕವಾಗಿರುವಂತಹ ಒಂದು ಮಂತ್ರವನ್ನು ಹೇಳಬೇಕು ಅನ್ನಿಸ್ತಾ ಇದೆ, ನನಗೊಂದು ಮಂತ್ರವನ್ನು ಹೇಳು ಅಂತ ಹೇಳಿದಾಗ ಸಾಕ್ಷಾತ್ ಬ್ರಹ್ಮನೇ ಲೋಕಕ್ಕೆ ಉಪಕಾರವನ್ನು ಮಾಡುವ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡತಕ್ಕಂತಹ ಒಂದು 9 ಮಂತ್ರಗಳನ್ನು ಹೇಳಿದ್ದಾನೆ. ಈ 9 ಮಂತ್ರಗಳನ್ನು ನಾವು ಬರೆಯುವುದರಿಂದ ನಮ್ಮ ಮನಸ್ಸಿನಲ್ಲಿ ಅಮ್ಮನ ಹೆಸರುಗಳು ಉಳಿತದೆ. ಯಾವಾಗ ನಮ್ಮ ಅಮ್ಮನ ಹೆಸರು ನಮ್ಮ ಮನಸ್ಸಿನಲ್ಲಿ ಉಳಿತದೋ ಆವಾಗ ತಾಯಿಯ ಕೃಪೆ ನಮಗೆ ಅನನ್ಯವಾಗಿ ಪ್ರಾಪ್ತಿಯಾಗ್ತದೆ ಅಂತ. ಆ ನಿಟ್ಟಿನಲ್ಲಿ 9 ಹೆಸರುಗಳನ್ನು ಪ್ರತಿನಿತ್ಯ 9 ಬಾರಿ 9 ದಿವಸ ಬರೆಯುವುದರಿಂದ ಅಮ್ಮನ ಹೆಸರು ನಮ್ಮಲ್ಲಿ ಮೂಡ್ತದೆ.
ನಮ್ಮ ಹೆಸರು ನಿತ್ಯವಾಗಿಯೂ ಕೂಡ ಅಮ್ಮನಲ್ಲಿ ಉಳಿಯುತ್ತದೆ. ಈ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯನಿಗೂ ಕಾಪು ನಮ್ಮನ ಈ ಜೀರ್ಣೋದ್ಧಾರದ ವಿಷಯ ತಿಳಿಬೇಕು ಎಂಬುದು ನಾವೆಲ್ಲರೂ ಸಮಿತಿಯವರು ನಿಶ್ಚಯಿಸಿದ ವಿಷಯ. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ, ಉಡುಪಿ ಜಿಲ್ಲೆಯ ನೆರೆ ಜಿಲ್ಲೆಯಲ್ಲಿ ಕಾಪುನಲ್ಲಿ ನಮ್ಮ ತುಳುನಾಡಿನ ಸಪ್ತ ಜಾತ್ರೆಗಳಲ್ಲಿ ಒಂದಾದ ಕಾಪು ಮಾರಿಯಮ್ಮನ ಸುಗ್ಗಿ ಮಾರಿ ಪೂಜೆಯ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿ ತುಂಬ ಜನ ಬರ್ತಾರೆ. ಈಗಂದ್ರೆ ವಾಹನಗಳೆಲ್ಲ ಜಾಸ್ತಿ ಆಗಿದೆ. ಮೊದಲಿನ ಅಲ್ಲಿವರೆಗೆ ಬಂದು ಆ ದಂಡಿನ ಕೋಳಿ ಅದನ್ನು ಇಟ್ಕೊಂಡು ನಾವೆಲ್ಲ ಚಿಕ್ಕದಿರುವಾಗ ಬಹಳ ಒಂದು ವಿಜೃಂಭಣೆ ಮಾಡಿದ್ವಿ. ಈಗೇನಾಗಿದೆ, ವಾಹನ ಸೌಲಭ್ಯ ಎಲ್ಲ ಜಾಸ್ತಿ ಇದೆ, ತುಂಬ ಜನ ಬರ್ತಾರೆ. ಈಗ ಜೀರ್ಣೋದ್ಧಾರದಲ್ಲಿ ತಾತ್ಕಾಲಿಕ ಗುಡಿಯಲ್ಲಿ ನಮ್ಮ ಇದ್ದು ಮೊನ್ನೆ 24ನೇ ಇದರ ಮಾರ್ಚ್ನಲ್ಲಿ ನಡೆದ ಸುಗ್ಗಿ ಮಾರಿಕೆಯಲ್ಲಿ ಸುಮಾರು 70 ರಿಂದ 80 ಸಾವಿರ ಜನ ನಮ್ಮ ಹೊಸ ಮಾರಿಗಳಿಗೆ ದರ್ಶನ ಮಾಡಿದ್ದಾರೆ. ಅದು ಏನಾಗಿದೆ ಅಂದರೆ, ಮೊದಲೆಲ್ಲ ಜಾಗ ಕಡಿಮೆ ಇದ್ದು ರಸ್ತೆಯಲ್ಲೆಲ್ಲ ಸರತಿ ಸಾಲನ್ನು ನಿಲ್ತಿದ್ರು. ಈಗೆಲ್ಲ ಹೊಸ ದೇವಸ್ಥಾನ ತುಂಬ ವ್ಯವಸ್ಥೆ ಇತ್ತು, ಅದನ್ನು ಭಾರಿ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದರು. ಈ ರೀತಿಯಾಗಿ ಕಾಪು ನಮ್ಮನ ಜೀರ್ಣೋದ್ಧಾರದ ಬಗ್ಗೆ ಪ್ರಚಾರ ಕೊಡಬೇಕು ಅಂತ ನಾವು ಹೊರಟವರು. ಯಾಕೆ ಇದು ಅಂತ ನೀವು ತಿಳಿಯಬಹುದು. ಯಾಕೆ ಈಗ ಎಲ್ಲ ಕಡೆ ದೇವಸ್ಥಾನ ಆಗ್ತಾ ಇಲ್ವಾ? ನಮಗೆ ಇಲ್ಲಿ ಶಿವಮೊಗ್ಗದ ಜಿಲ್ಲೆಯವರನ್ನೇ ಕರೆದು ಹೆಚ್ಚಾಗಿ ದೇವಸ್ಥಾನ ಕಟ್ಟುವಾಗ ಜೀರ್ಣೋದ್ಧಾರ ಆಗುವಾಗ ಡೊನೇಷನ್ಗೆ ಬರುವಂಥ ಪದ್ಧತಿ. ಯಾವುದೇ ಸಂಘ ಸಂಸ್ಥೆಗಳು ಹೋಗುವಾಗ ಡೊನೇಷನ್ ಹೋಗಬೇಕು. ಕಾಪು ನಮ್ಮ ಅಂತೂ ಅದಕ್ಕೆ ಅದರಲ್ಲಿ ವ್ಯತ್ಯಾಸ ಇರಲಿಲ್ಲ. ಅದೇ ರೀತಿ ನಾವು ಎಣಿಸಿದ್ದು ಅದೇ ರೀತಿ ಡೊನೇಷನ್ಗೆ ಹೋಗಬೇಕು. ಪ್ಲಾನ್ ಎಲ್ಲ ದೊಡ್ಡದು ಮಾಡಿದೆವು. ಅದು ನಮ್ಮನ ಪ್ರೇರಣೆ ಅಂತ ಒಂದು ಸುಮಾರು ಎಲ್ಲ ಶಿಲಾಮಯವಾಗಿ 30 ಕೋಟಿ ವೆಚ್ಚದಲ್ಲಿ ಪ್ರಥಮ ಹಂತದ ಕಾಮಗಾರಿ ಅಂತ ನಾವೆಲ್ಲ ನಿಶ್ಚಯಿಸಿ ಈಗ ಡೊನೇಷನ್ಗೆ ಹೋಗುದು ಅಂತೇಳಿ ಎಲ್ಲ ಆಲೋಚನೆ ಮಾಡಿ, ನಿಮಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಪ್ರತಿ ಮಂಗಳವಾರ ಅಮ್ಮನ ದರ್ಶನ ಅಂದರೆ ಆವೇಶ ಬರುವಂಥ ಒಂದಿದೆ. ಇದು ಇವತ್ತಲ್ಲ, 400 ವರ್ಷಗಳ ಹಿಂದೆ ಅಲ್ಲಿ ಅಮ್ಮ ಯಾವಾಗ ಬಂದು ಕೂತಿದ್ರು ಆವಾಗದಿಂದ ಇದ್ದ ಪದ್ಧತಿ. ಆವಾಗ ಮೋಸ್ಟ್ಲಿ ಮಡಲು ಹುಲ್ಲಿನ ಇದರಲ್ಲಿ ಮಾಡ್ತಾ ಬರ್ತಿರ್ತದೆ. ಕ್ರಮೇಣ ಅದರ ಶಕ್ತಿ ವೃದ್ಧಿ ಆಗ್ತಾ ಬೇರೆ ಬೇರೆ ವಿಧದಲ್ಲಿ ಈ ರೀತಿಯಾಗಿ ನಾವು ಅಮ್ಮನ ಹತ್ರ ಮಂಗಳವಾರ ನಾವೆಲ್ಲ ಒಟ್ಟಾಗಿ ನಾವು ಈ ರೀತಿಯಾಗಿ ಹೋಗ್ತೇವೆ, ಎಲ್ಲ ದರ್ಶನ ಹೋಗ್ತೇವೆ. ಒಂದು ನಂಬಿಕೆಯ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಇವತ್ತು ಬೇರೆ ಬೇರೆ ರೀತಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಗಳಾಗ್ತಾ ಇರುವಂಥದ್ದು ನಿಜವಾಗ್ಲೂ ನಮ್ಮ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಯಾವತ್ತೂ ಅಮ್ಮನ ಆಶೀರ್ವಾದ ನಾವು ಯಾವತ್ತೂ ಕೂಡ ಬೇಕೇ ಬೇಕು. ಅಮ್ಮನ ಆಶೀರ್ವಾದ ತಗೊಂಡು ನಾವು ಈ ದೇಶದ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಂಥವ್ರು. 9 ದಿನ 9 ಬಾರಿ ಅಮ್ಮನ ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿದ್ವಿ. ಒಂದು ಆತ್ಮಸ್ಥೈರ್ಯ ಜಾಸ್ತಿ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಮನೆಗಳಲ್ಲಿ ಅನೇಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅಮ್ಮನವರನ್ನು ನೆನಪು ಮಾಡಿಕೊಂಡ್ರೆ ಅದಕ್ಕೆ ಶಕ್ತಿ ಸಿಗತ್ತೆ ಅಂತ ನಮಗಿರುವಂಥ ಒಂದು ನಂಬಿಕೆ. ಆ ಕಾರ್ಯಕ್ಕೆ ಹೆಚ್ಚು ಶಕ್ತಿ ಕೊಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲೇ ನಾವೆಲ್ಲರೂ ಕೂಡ ಅಲ್ಲಿ ಪಾಲ್ಗೊಳ್ಳೋಣ, ನಾವು ಭಾಗಿಯಾಗೋಣ. ನಾವು ಭಾಗಿಯಾಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಪ್ರಶ್ನೆ ಉಳಿಸಿದಾಗ ಹಿರಿಯರು ಕಡೆ ಬರೀತಾರೆ, ನಾಟಿ ಹಿಡಿದು ನೀ ಹಿಡಿದು ಎಂದವನಿಗೆ ಹಿಡಿಯೋದು, ಜಾತಿ ಮತ ಪದದಿಂದ ಬಂದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದ ದಿಕ್ಕಿದೆ, ಶರಣ ಶಿವಶಂಕರ ತಿಳಿದವನೆನ್ನುವಂತೆ ಶವಮುಖನನ್ನು ಶಿವಮುಖನಾಗಿ ಮಾಡಬೇಕು, ಅಧೋಮುಖನನ್ನು ಓದುವಂತನಾಗಿ ಮಾಡಬೇಕು, ಅಲ್ಪಮಾನವತ್ವದಿಂದ ವಿಶ್ವಮಾನವತ್ವಕ್ಕೆ ಎತ್ತರಿಸಬೇಕು ಅನ್ನೋ ಚಿಂತನೆ ಇಟ್ಕೊಂಡು ನಮ್ಮ ಹಿರಿಯರು ಕಂಡುಕೊಂಡ ಬಗೆ ಇದು. ಬಹುಶಃ ಹಾಗಾದ್ರೆ ನಮ್ಮ ಕಲ್ಪನೆಯನ್ನು ಈಶಾವಾಸ
ತನುವನ್ನು ಪೀಠವನ್ನಾಗಿಸಿ, ಮನವನ್ನು ಮಂಟಪವನ್ನಾಗಿಸಿ, ಕೈಬೆರಳುಗಳನ್ನೇ ಕದಡಿಯನ್ನಾಗಿಸಿ, ಕೊರಳನ್ನೇ ಶಂಖವನ್ನಾಗಿಸಿ, ನೇತ್ರಗಳನ್ನೇ ದುರ್ಗೆಯನ್ನಾಗಿಸಿ, ಕೈಗಳನ್ನೇ ಚಾಮರನ್ನಾಗಿಸಿ, ನಮ್ಮೊಳಗಿನ ನಾನು ಎನ್ನುವ ನೈವೇದ್ಯವನ್ನಾಗಿಸಿದಾಗ ಈ ನಾಡಿನಲ್ಲಿ ಯಮನು ರಾಮನಾಗಬಲ್ಲ, ಜೀವನು ದೇವನಾಗಬಲ್ಲ, ಮಾನವ ಮಾನವನಾಗಬಲ್ಲ ಅನ್ನೋ ಭರವಸೆಯನ್ನು ನಮ್ಮ ಪೂರ್ವ ಆತ್ಮ ಆಧ್ಯಾತ್ಮಿಕ ಚಿಂತಕರು ಬ್ರಹ್ಮಕಲಶದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಅದರ ಮೊದಲು ದೇವಸ್ಥಾನಕ್ಕೂ ಮತ್ತು ಭಕ್ತರಿಗೆ ಅವರ ಒಂದು ತಲಕಾತರದವರೆಗೆ ಅವರ ಸಂಬಂಧ ದೇವಸ್ಥಾನದೊಟ್ಟಿಗೆ ಇರಬೇಕು ಅಂತ ಹೇಳುವಂಥ ದೂರದೃಷ್ಟಿಯ ಯೋಜನೆಯನ್ನು ಹಾಕಿಕೊಂಡು ಮಾಡಿದಂಥ ಕಾರ್ಯಕ್ರಮ. ಇವತ್ತು ಸೆಪ್ಟೆಂಬರ್ 3ನೇ ತಾರೀಕಿಗೆ ನಮ್ಮ ನವದುರ್ಗ ಲೇಖನ ಯಜ್ಞ ಸಮಿತಿ ಉದ್ಘಾಟನೆ ಆಗಿದೆ. ಮಂಗಳಗೌರಿ ಪೂಜೆಯ ಮೂಲಕ ಅದು ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆಯ ಸಂದರ್ಭದಲ್ಲಿ ಈ ದೇವಸ್ಥಾನದ ಪ್ರಧಾನ ಅತಿಥಿಗಳು ಬಹಳ ದೊಡ್ಡ ಶ್ರೇಷ್ಠ ವಿದ್ವಾಂಸರು ಮತ್ತು ವೈದಿಕರಾದ ಕುಮಾರಗುರುದತ್ತರು. ಅವರು ನಮಗೆಲ್ಲರಿಗೂ ಹೇಳಿದ್ರು ಏನು ಅಂತ ಹೇಳಿದರೆ, ಲೇಖನ ಯಜ್ಞವನ್ನು ಬರೆಯುವಂತಾದ್ದು ಅಕ್ಟೋಬರ್ 29ರಲ್ಲಿ ವಾಗೀಶ್ವರಿ ಪೂಜೆ ಆಗಿದೆ. ಆದರೆ ನವದುರ್ಗೆಯರ ಪಠಣವನ್ನು ನಾಳೆಯಿಂದ ಪ್ರಾರಂಭಿಸಿದ್ದೀವಿ ಅಂತ ನಮಗೆ ಹೇಳಿದರು. ನಾವು ನನ್ನನ್ನು ವೈಯಕ್ತಿಕವಾಗಿ ಸೇರಿಕೊಂಡು ನಾನು ಬೆಳಿಗ್ಗೆ ದಿನನಿತ್ಯ ನನ್ನ ಪ್ರಾರ್ಥನೆ ಮಧ್ಯದಲ್ಲಿ ನವದುರ್ಗೆಯನ್ನು 9 ಸರ್ತಿ ಪ್ರಾರ್ಥನೆ ಮಾಡೋದನ್ನು ಪ್ರಾರಂಭ ಮಾಡಿದೆ. ನಮ್ಮ ಸಮಿತಿಯವರು ತುಂಬ ಜನ ಪ್ರಾರಂಭ ಮಾಡಿದೆ. ನಮಗೆಲ್ಲರಿಗೂ ಬಹಳ ಒಂದು ಬದಲಾವಣೆಯನ್ನು ನಾವೆಲ್ಲರೂ ಕಂಡಿದ್ದೇವೆ. ಅಂದರೆ ಒಂದು ಮಾನಸಿಕವಾದಂಥ ಒಂದು ನೆಮ್ಮದಿ ಸಿಗುವಂಥದ್ದು ಪ್ರಕ್ರಿಯೆಗಳು ನಮಗೆ ಸಿಕ್ಕಿದೆ. ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಇದು ಒಂದು ಪ್ಯಾಂಪ್ಲೆಟ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನವದುರ್ಗೆಯರ ಹೆಸರಿದೆ. ನೀವೆಲ್ಲರೂ ನನ್ನ ಪ್ರಕಾರ ಇವತ್ತಿಷ್ಟು ರಾತ್ರಿ ಹೊತ್ತು ಇದ್ದೀರಿ ಅಂತ ಹೇಳಿದ್ರೆ ನೀವೆಲ್ಲರೂ 100ಕ್ಕೆ 100 ನವದುರ್ಗ ಲೇಖನ ಯಜ್ಞವನ್ನು ಬರೀಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದದ್ದು. ನಾಡ್ದು 29ನೇ ತಾರೀಕಿಗೆ ಆಗುವಾಗ ನಿಮಗೆ ನಾಳೆಯಿಂದ ದಿನನಿತ್ಯ ಪಠಣ ಮಾಡಿ ನಾಡ್ದು ಪುಸ್ತಕ ನೋಡಿ ಬರೀಬೇಕಾಗಿಲ್ಲ. ನೀವು ಬಾಯಿಪಟ್ಟನಿಗೆ ಬರುವಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗೆ ಮತ್ತೆ ಬದಲಾವಣೆ ನೀವು ಕಾಣ್ತೀರಿ ಅಂತ ನನ್ನ ವಿನಂತಿ. ಎಲ್ಲರೂ ಈ ತಾಯಿಯ ಸೇವೆಯಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ಕೊಂಡಿಯಾಗಬೇಕಾದ್ರೆ ಏನು ಕೆಲಸ ಮಾಡಬೇಕಂತ ನಮ್ಮ ಏನು ಸಣ್ಣ ಮಟ್ಟದಲ್ಲಿ ಕೆಲಸ ಖಾಲಿ ಪ್ರಚಾರ ಕೊಡುವ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಯಾಕಂದರೆ ತುಳು ಜನರು ಇಡೀ ವಿಶ್ವಾದ್ಯಂತ ಪಸರಿಸಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಎಲ್ಲರೂ ಹೋಗಿದ್ದು ತುಳುನಾಡು, ನಮ್ಮ ಉಡುಪಿ, ಮಂಗಳೂರು ಅಥವಾ ಈ ಭಾಗದಲ್ಲಿ ಹೋದವರು. ಆದರೆ ಎಷ್ಟೋ ಜನರ ಒಂದು ಅಲ್ಲಿ ಬರುವ ಕೊಂಡಿ ಕೈದಾಗ ಅದೆಲ್ಲ ಪುನರಕ್ಕೆ ಶುರುವಾಗಬೇಕು, ಅವರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕಂತ ದೊಡ್ಡ ಉದ್ದೇಶ ಇಟ್ಕೊಂಡು ಅದು ಸಹ ಕೇವಲ ಒಂದು 200 ರೂಪಾಯಿಯ 199 ರೂಪಾಯಿಯ ಒಂದು ಪುಸ್ತಕ. ಇದು ಖಾಲಿ ಪುಸ್ತಕ ಅಲ್ಲ, ಇದು ಅಷ್ಟೇ ಶ್ರದ್ಧಾಭಕ್ತಿಯಿಂದ ವಾಗೀಶ್ವರಿ ಪೂಜೆ ಆಗಿ ನಮ್ಮ ಮನೆಗೆ ಬರುವ ಒಂದು ಸೊತ್ತಾಗಿರಬೇಕು. ನಮ್ಮೆಲ್ಲರ ಚಿಂತನೆ ಇದನ್ನೆಲ್ಲವನ್ನು ನಮ್ಮ 6 ರಿಂದ 26 ವರ್ಷದ ಮಕ್ಕಳ ಹತ್ರ ಕಂಪಲ್ಸರಿ ಬರೆಸಬೇಕಂತ. ಅವರು ಬರೆದ್ರೆ ಬಾಕಿಯವರೆಲ್ಲರೂ ಬರೀತಾರೆ. ಯಾಕಂದ್ರೆ ಇವತ್ತು ನಾವೆಲ್ಲ ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಇವರು ಗಟ್ಟಿಯಲ್ಲಿ ಇರ್ತೇವೆ ಅಂದರೆ ಇದಕ್ಕೆ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಅವರೆಲ್ಲ ಕಾರ್ಮಿಕರು. ಅದೇ ರೀತಿ ಇವತ್ತಿನ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಕಮ್ಮಿ ಉಂಟಂತಂದ್ರೆ ಖಂಡಿತ ನಾವು ಮಕ್ಕಳನ್ನು ಬೈಬಾರ್ದು. ಅದಕ್ಕೆ ನೇರ ನಾವು ಹೆತ್ತವರೇ ಕಾರಣ ಅಂತ ನಾನು ನೇರವಾಗಬೇಕು. ಇವತ್ತಿನ ಹೆತ್ತವರಿಗೆ ಹೆಚ್ಚಿಗೆ ಆಗಿ ಮಕ್ಕಳಿಗೆ ದೇವರ ಕೊನೆಗೆ ಅಡ್ಡ ಬಿದ್ದು ಹೋಗಿ ಅಂತ ಹೇಳುವ ಧೈರ್ಯ ಇಲ್ಲ. ಅವ ಶಾಲೆ ಪಾಠ ಕೇಳುವುದಿಲ್ಲ, ಅಲ್ಲ ನಾನು ಜೋರು ಮಾಡಿದ್ರೆ ತಪ್ಪು ತಿಳಿತಾನ ಅಂತ ಅವರಿಗೆ ಹೆದರಿಕೆ ಮಕ್ಕಳ ಹತ್ರ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವು 80% ಹಿಂದೂ ಸಮಾಜದವರು ಇದೇ ರೀತಿ ಬರ್ತಾ ಇದ್ದೇವೆ. ಒಂದು 20% ಜನ ಕಟ್ಟುನಿಟ್ಟಾಗಿ ಕೆಲವು ಜನ ಮಾಡ್ತಾ ಇರ್ಬೋದು ನನ್ನ ಅಭಿಪ್ರಾಯ. ಒಂದು ಮಕ್ಕಳಿಗೆ ದೇವರ ಕೊನೆ ಹೋಗ್ಬೇಕು, ದೀಪ ಹಚ್ಚಬೇಕು, ಒಂದು ಬೆಂಕಿ ಕಡ್ಡಿ ಇದು ಮಾಡಿ ಅದು ದೀಪ ಹಚ್ಚಲಿಕ್ಕೆ ಕಂಡು ಗೊತ್ತಿಲ್ಲ ಇವತ್ತು ದಿವಸದಲ್ಲಿ. ಈಗ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಬೇಕಾದ್ರೆ ನಾವು ಸ್ವಲ್ಪ ನಿಷ್ಠೂರವಾಗಿ ಮಾತಾಡುವ ಅವಶ್ಯಕತೆ ಇರ್ತದೆ ಎಷ್ಟೋ ಕಡೆ ಇದೆ. ಅದೇ ರೀತಿ ತುಳಸಿ ಹತ್ರ ಹೋಗ್ಬೇಕು, ಬೆಳಿಗ್ಗೆ ಒಂದು 3 ಸುತ್ತು ಬರಬೇಕು, ಅದಕ್ಕೊಂದು ನಮಗೆ ನೀರು ಎರಿಬೇಕು, ತಂದೆ ತಾಯಿಯ ಕಾಲಿಟ್ಟು ಮನೆಯಿಂದ ಹೋಗ್ಬೇಕು. ಇದೆಲ್ಲ ಭಕ್ತಿಯನ್ನು ಮೂಡಿಸುವಂತ ಕೆಲಸ ಈ ಪುಸ್ತಕದ ಮೂಲಕ ಅದು ಎಲ್ಲ ಮನೆಯಲ್ಲಿ ಆಗ್ಬೇಕಂತ ನಮ್ಮ ಬಯಕೆ. ನಮಸ್ತೆ ನಮಸ್ತೆ ನಮಸ್ತೆ. ಈ ಕೆಲಸದಲ್ಲಿ ಮಗ ಮುಂಚೂಣಿಯಲ್ಲಿ ಹೇಳುತ್ತೆ, ನಾವು ಆಗ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ದೇವರ ಸೇವೆಯನ್ನು ಕೆಲಸವನ್ನು ಮಾಡ್ತೀವಿ. ಅದು ಕಲ್ಪತ್ತೆ ಅನ್ನುವಂಥ ವಿಶ್ವಾಸ ಇವತ್ತು ಬೆಳಗ್ಗೆ ಹೇಳಿದ್ರು. ಬೆಳಗ್ಗೆ 11 ಗಂಟೆಯಿಂದ 3:30 ಅದೊಂದು ಎನ್ಕ್ವೈರಿ ಕಳ್ಕೊಂಡು ಆಫೀಸಲ್ಲಿ ಇರಲಿಕ್ಕಾಗ್ತದೆ. 5 ಗಂಟೆಗೆ 5 ಗಂಟೆಗೆ ನೀವು ಬರಬೇಕು.
ನಾವಿಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಸತೀಶ್ ಶೆಟ್ಟರ್ ಅಂತರು, ಜ್ಯೋತಿ ಪ್ರಕಾಶ್ ಅಂತರು ಜೋಡಿಸಿದ್ರೆ, ದಿವಾಕರ್ ಅಂತವ್ರು ಜೋಡಿಸಿದ್ರೆ 100 ತಾಯಿಯ ಸೇವೆ ಸಿಗಬಹುದು ಆಗುತ್ತೆ ಅಂತ ವಿಶ್ವಾಸದ ಮಾತನ್ನ ನಿಮಗೆ ಕೊಟ್ಟು ಕಳಿಸೋದಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ವಾಸುದೇವ್ ಶೆಟ್ಟು ಅತ್ಯಂತ ವ್ಯವಸ್ಥಿತವಾಗಿ ಅಮ್ಮನ ಪವಾಡವನ್ನು ಹೇಗೆ ನಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಎಲ್ರಿಗೂ ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ರಘುಪತಿ ಭಟ್ರು, ಹಳೆಯ ಸ್ನೇಹಿತರು, ಇದು ಸುರೇಶ್ ಶೆಟ್ಟಿ ಶಾಸಕರು, ಈಗ ನಮ್ಮ ವಸಂತ್ ಕುಮಾರ್ ಅವರು ಎಲ್ಲ ಹೇಳಿದ್ದಾರೆ. ಏಕೆಂದರೆ ಇದು ಪುಣ್ಯದ ಕೆಲಸ, ನಾವೆಲ್ಲ ಮಾಡಬೇಕಾಗಿರೋ ಕೆಲಸ ಮೊದಲನೇದು. ನಮ್ಮ ಸುರೇಶ್ ಶೆಟ್ಟಿ ಚೆನ್ನಾಗಿರೋದು ನಿಜವಾಗ್ಲೂ ಸತ್ಯ. ನಮ್ಮ ಮಕ್ಕಳು ಏನಾದ್ರು ದೇವಸ್ಥಾನಕ್ಕೆ ಹೋಗಿ ಅಂದರೆ ನಾವೇ ಕಾರಣ. ಅವ್ರು ಬರೋದಿಲ್ಲ ಅಂತ ಬಿಟ್ಟೋಗ್ಬಿಡ್ತೀವಿ, ಆಯ್ತು ಬೇಡ ಬಿಡಪ್ಪ ಹೋಗಿ ಅಂತ ಹೇಳ್ತಾ ಅದು ಆಗ್ಬಾರ್ದು. ನಮ್ಮ ಮುಂದಿನ ನಮ್ಮ ಮೊಮ್ಮಕ್ಕಳಿಗಾದ್ರೂ ಅದು ಕಿಡಿ ಹೇಳಿ ದೇವಸ್ಥಾನ ಬೆಳಿಗ್ಗೆ ಎದ್ದು ಕೈ ಮುಗಿದು ಯೂಬಿಟಿ ಹಚ್ಕೊಂಡು ಭಗವಂತ ಒಳ್ಳೆ ನೋಡು ಅಂತಾರ ಹೇಳ್ಕೊಳ್ಳೋದು ನಾವು ಕಲಿಯಿಲ್ಲ ಅಂದರೆ ಮುಂದಿನ ದಿವಸ ನಮ್ಮ ಮಕ್ಕಳೆಲ್ಲ ಮರ್ತೇ ಬಿಡ್ತಾರೆ. ಈಗ ಅನೇಕ ವಿಷಯಗಳನ್ನು ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ಕಾಪು ಮಾರಿಕಾಂಬ ತಾಯಿಯ ಪುತ್ರೆ, ಕಾಪು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಕಾಪು ವಾಸುದೇವ್ ಶೆಟ್ಟರೆ, ನಾನು ಒಂದು 2-3 ವರ್ಷಗಳ ಹಿಂದೆ ಸಾಗರದಲ್ಲಿ ಒಂದು ಹೋಟೆಲನ್ನು ಅವರ ತಮ್ಮ ಹಾಗೂ ಅವರ ಹೆಂಡತಿ ತಮ್ಮ ಅವಿನಾಶ್ ಶೆಟ್ಟರ್ ಸೇರಿ ಮಾಡ್ತಿದ್ದ ಸಂದರ್ಭದಲ್ಲಿ ಕಾಪು ವಾಸುದೇವ್ ಶೆಟ್ಟರು ಬಂದಿದ್ದರು ಸಾಗರಕ್ಕೆ. ಅವಾಗ ನೋಡಿದರೆ ಇನ್ಶರ್ಟ್ ಮಾಡಿ ಅವರು ತುಂಬ ಒಳ್ಳೆ ಸುರದ್ರೂಪಿ ಅಂತ ಹೀರೋ ರೀತಿ ನಾನು ಅವತ್ತು ನೋಡಿದ್ದೆ. ಸಾಕಷ್ಟು ದಿನಗಳ ನಂತರ ಗೋಲ್ಡ್ಫಿಟ್ ಪ್ರಕಾಶ್ ಅಣ್ಣವ್ರ ಜೊತೆ ಹಾಗೆ ದುರ್ಗೆ ಸುರೇಶ್ ಅಣ್ಣವ್ರ ಜೊತೆ ನಾವು ಮೊನ್ನೆ ತಾನೊಂದು ಮಾರ್ಚ್ನ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿ ಪ್ರಕಾಶ್ ಅಣ್ಣ ಅವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಅವ್ರ ಜೊತೆ ಅವ್ರ ಮನೆಯಲ್ಲಿ ಕುಳಿತು ಮಾನ್ಯ ದಿನ ಸುರೇಶ್ ಅಣ್ಣವ್ರ ಜೊತೆ ನಾನಲ್ಲಿ ಭಾಗವಹಿಸಿದ್ದೆ. ಆವಾಗಲೇ ಸುಖಿ ಸುಧಾಕರ್ ಶೆಟ್ಟರು ಇದ್ರು. ಅವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ತಿರುಗಾಟ ಮಾಡ್ತಿದ್ದ ಸಂದರ್ಭದಲ್ಲಿ ನೋಡಿದ್ದೆ. ಅಂದರೆ ದೇವಿಗೋಸ್ಕರ ನೀವು ಒಂದು ಈ ರೀತಿಯಾದಂಥ ಒಂದು ಉದ್ಯಮಿಯಾಗಿ ಈ ರೀತಿಯಾಗಿ ಒಂದು ಧರ್ಮದ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಈ ದೇವಿಯ ಸೇವೆಗೋಸ್ಕರ ಜನರ ಸೇವೆಯನ್ನು ನೀವು ಮಾಡ್ತಾ ಇರೋದು ನೋಡಿ ನನಗೆ ಭಾಳ ಅವತ್ತು ಸಂತೋಷ ಆಗಿತ್ತು. ಇವತ್ತಿನ ದಿನ ನಿಮ್ಮನ್ನು ನೋಡಿ ಕೂಡ ನನಗೆ ಭಾಳ ಸಂತೋಷ ಆಯಿತು. ಈ ಸಂದರ್ಭದಲ್ಲಿ ಆಗಮಿಸಿ